ಹಲೋ ನಮಸ್ತೆ ಫ್ರೆಂಡ್, ಇವತ್ತು ಬೇಳೆ ಚಪ್ಪರದ ಅವರೆಕಾಯಿ ಹಾಕಿ ಸಾಂಬಾರು ಮಾಡೋದು ನೋಡೋಣ ಬನ್ನಿ. ತೊಗರಿ ಬೇಳೆ 2 ಹಿಡಿ, ಹೆಸರು ಬೇಳೆ 1 ಹಿಡಿಯಷ್ಟು ತೊಳೆದು ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಣ್ಣು ಎಲ್ಲವನ್ನು ಮಿಕ್ಸ್ ಮಾಡಿ ನೀರು ಹಾಕಿ ಅಳತೆಗೆ ತಕ್ಕಷ್ಟು ನೀರು ಹಾಕಿ ಒಂದು 3 ವಿಸಲ್ ಕೂಗಿಸಿಕೊಳ್ಳೋಣ. ನೋಡಿ, ಇದನ್ನು ಚಪ್ಪರದ ಅವರೆಕಾಯಿ, ಹಿತ್ತಲ ಅವರೆಕಾಯಿ ಎಂದು ಕರೀತಾರೆ. ಇದರ ಹುಳಗಳಿರ್ತವೆ, ನೋಡಿ ಕಟ್ ಮಾಡಿ ಹಾಕಬೇಕು, ಬಿಡಿಸಿ. ನೋಡಿ, ಚಪ್ಪರದ ಅವರೆಕಾಯನ್ನು ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಂಡಿದ್ದೇನೆ. ಕುಕ್ಕರು ತಣ್ಣಗಾಗಿದೆ. ಈಗ 2 ವಿಸಲ್ ಕೂಗಿ ನೋಡಿ, ಬೇಳೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಬೇಳೆಯ ನೀರನ್ನು ಚಪ್ಪರದ ಅವರೆಕಾಯಿ ಬೇಯ್ತಾ ಇರೋ ನೀರಿಗೆ ಹಾಕಿದ್ದೇನೆ. ನೋಡಿ, ಬೇಳೆಯನ್ನು ಈ ರೀತಿ ಮಸೆದುಕೊಳ್ಳಬೇಕು. ಬೇಳೆ ನೀರು ಬಸಿರೋ ನೀರಿಗೆ ಸಾಂಬಾರು ಪುಡಿ ಒಂದು 3 ಸ್ಪೂನಷ್ಟು ಹಾಕಿಕೊಳ್ಳೋಣ. ಹಾಕಿಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿ ಹುಣಸೆ ರಸವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಮಸೆದಿರುವ ಬೇಳೆಯನ್ನು ಬೇಳೆ ಕಟ್ಟಿದ ನೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಚಪ್ಪರದ ಅವರೆಕಾಯಿ ಹಾಕಿ ಬೇಳೆ ಸಾಂಬಾರು ಮಾಡಿದರೆ ತುಂಬ ರುಚಿಕರವಾಗಿರುತ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳೋಣ. ಉಪ್ಪು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಸಾಂಬಾರನ್ನು ಕುದಿಯಲು ಬಿಡೋಣ. ನೋಡಿ, ಸಾಂಬಾರು ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದು ಸಾಂಬಾರು ರೆಡಿಯಾಗಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕಿಕೊಳ್ಳೋಣ. ನೋಡಿ, ಗ್ಯಾಸ್ ಹಚ್ಚಿ ಚಿಕ್ಕ ಬೋಲಿಟ್ಟು ಒಗ್ಗರಣೆ ಹಾಕಿದ್ದೇನೆ. ಸಾಸಿವೆ, ಕರಿಬೇವು 2. ನೋಡಿ, ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಎಂದು ನೀವು ಮನೆಯಲ್ಲಿ ಮಾಡಿ.